ಓಕೆ ಸರ್. ಮುಳಬಾಗಿಲು ತಾಲೂಕಿನ 12 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಸುಗಮವಾಗಿ ನಡೀತಾ ಇದೆ. ಮಕ್ಕಳಿಗೆ ಬೇಕಾದಂಥ ಉತ್ತಮ ವಾತಾವರಣವನ್ನು, ಎಲ್ಲ ಮೂಲ ಸೌಕರ್ಯಗಳನ್ನು, ನೀರು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಹಾಗೆ ಆ ಅಂಗವಿಕಲ ಮಕ್ಕಳು ಕೂಡ ವಿಶೇಷವಾಗಿ ಅವರಿಗೆ ಕೂತ್ಕೊಳ್ಳೋಕ್ಕೆ ಆಸನ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಗಳು ಮಕ್ಕಳಿಗೆ ಆ ಕೇಂದ್ರಿತ ಅವರು ನೀಟಾಗಿ ಎಕ್ಸಾಮ್ ಬರೆಯೋದಕ್ಕೆ ಏನೇನು ಬೇಕೋ ಎಲ್ಲ ಸವಲತ್ತುಗಳು ಮಾಡಿದ್ದೀವಿ. ಭಾಳ ಸುಗಮವಾಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಹಾಗೆ 2860 ಜನ ಎಕ್ಸಾಮ್ ಬರೀತಾ ಇದ್ದಾರೆ. ಆ ಮಕ್ಕಳಿಗೆಲ್ಲ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಎಲ್ಲ ನಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಒಳ್ಳೆಯ ಸಿಬ್ಬಂದಿಯನ್ನು ಕೂಡ ಹಾಕಿದ್ದೀವಿ. ಅವ್ರಿಗೆ ಯಾವ ರೀತಿಯ ಎಲ್ಲ ಸೌಕರ್ಯಗಳನ್ನು ಮಾಡಿದ್ದೀವಿ. ನಿಶ್ಚಿಂತೆಯಿಂದ ಎಕ್ಸಾಮ್ ಬರೆಯೋದಕ್ಕೆ ಪ್ರೇರೇಪಣೆ ಮಾಡೋದಕ್ಕೆ ಎಲ್ಲ ಮೇಲ್ವಿಚಾರ ಕೂಡ ಪ್ರತಿ ರೂಮಲ್ಲೂ ಕೂಡ ಮಕ್ಕಳಿಗೆ ಹಬ್ಬದ ವಾತಾವರಣವಂತೆ ಪರೀಕ್ಷೆ ಭಾಳ ಪ್ರೇರೇಪಣೆ ಮಾಡಿ ಹೇಳಬೇಕು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ಮಾರ್ಗದರ್ಶಿಗಳು ಎಲ್ಲವೂ ರೀತಿಯ ಸುಗಮವಾಗಿ ಮಾಡಿದ್ದೀವಿ. ಎಲ್ಲ ರೀತಿಯ ಪೊಲೀಸ್ ಭದ್ರತಾ ವ್ಯವಸ್ಥೆ, ಎಲ್ಲ ಸೆಂಟರ್ಸಲ್ಲಿ ಭದ್ರತಾ ವ್ಯವಸ್ಥೆ, ಆರೋಗ್ಯ ಸಿಬ್ಬಂದಿಯನ್ನು ಹಾಕಿದ್ದೀವಿ. ಆಮೇಲೆ ಅವ್ರಿಗೆಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಮಾಡಿದ್ದೀವಿ. ಶಾಸಕರು ಕೂಡ ನಮಗೆ ಫೋನ್ ಮಾಡಿ ಮಕ್ಕಳಿಗೆ ಒಳ್ಳೆಯ ವಾತಾವರಣ ನಿರ್ಮಿಸಿ ಸುಭದ್ರತೆಗಾಗಿ ಎಲ್ಲ 12 ಕೇಂದ್ರಗಳು ಕೂಡ 12 ಜನ ಹಾಸನ ಜಾಗೃತವನ್ನು ನೇಮಕ ಮಾಡಿದ್ದೀವಿ. ಹಾಗೆ ಅನುಭವಿಯುಳ್ಳ ಮುಖ್ಯ ಅಧೀಕ್ಷಕರನ್ನು ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೀವಿ. ಆಮೇಲೆ ತಾಲೂಕು ಆಡಳಿತ ತಹಸೀಲ್ದಾರ್ ಅವರು, ಇ.ಒ ಸಾಹೇಬರು, ನಮ್ಮ MLA ಸಾಹೇಬರು ಎಲ್ಲ ತಾಲೂಕು ಆಡಳಿತ ಎಲ್ಲ ನಮಗೆ ತುಂಬ ಸಹಕಾರ ನೀಡ್ತಾ ಇದೆ. ಪರೀಕ್ಷೆ ಸುಗಮವಾಗಿ ನಡೆಯೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಹಾಗೆ DYSP ಕೂಡ ಅವರು, ಪೊಲೀಸ್ ಇಲಾಖೆ ಕೂಡ ನಮಗೆ ಬಹಳ ತುಂಬ ಸಹಕಾರ ನೀಡ್ತಾ ಇದೆ. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಕಾರ ಇದೆ. ಒಳ್ಳೆಯ ಪರೀಕ್ಷೆ ನಡೆಸಿ ಮಕ್ಕಳು ಒಳ್ಳೆಯ ಉತ್ತಮ ಫಲಿತಾಂಶ ಆಗೋದಕ್ಕೆ ಅನೇಕ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡ್ತಾಯಿದ್ದೀವಿ. ಪರೀಕ್ಷೆ ಸುವ್ಯವಸ್ಥಿತವಾಗಿ ಮತ್ತು ಎಲ್ಲ ಕಾವಲು ವ್ಯವಸ್ಥೆಯಲ್ಲಿ 144 ಸೆಕ್ಷನ್ ಕೂಡ ಜಾರಿ ಇದೆ. ಸುತ್ತಲೂ 200 ಮೀಟ್ರು ಒಳಗಡೆ ಯಾರೂ ಕೂಡ ಬರುವ ಹಾಗಿಲ್ಲ. ಎಲ್ಲ ಸುವ್ಯವಸ್ಥೆಯಿಂದ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಹಾಗೆ ಸುತ್ತಮುತ್ತಲು ಇರುವ ಜೆರಾಕ್ಸ್ ಅಂಗಡಿಗಳನ್ನು ಕೂಡ ಮುಗಿಸಿದ್ದೀವಿ. ಅವು ಕೂಡ ಎಲ್ಲವೂ ಕೂಡ ಸುಭದ್ರತೆಯಿಂದ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಅವರು ಓದಿ ಪಾಸ್ ಆಗ್ತಾರೆ ಆ ರೀತಿಯಲ್ಲಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮು ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಒಳ್ಳೆಯದಾಗೋದಕ್ಕೆ, ಚೆನ್ನಾಗಿ ಓದಿ ಬರೆಯೋದಕ್ಕೆ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಮಕ್ಕಳಿಗೆ ಯಾವುದಾದ್ರೂ ರೂಟಲ್ಲಿ ತೊಂದರೆ ಇದ್ದಾಗ KSRTC ಬಸ್ಸಲ್ಲಿ ಕೂಡ ಫ್ರೀ ಹಾಲ್ ಟಿಕೆಟ್ ತೋರಿಸಿದ್ರೆ ಫ್ರೀ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಕೂಡ ಮಕ್ಕಳು ಬಳಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಅವ್ರಿಗೂ ಕೂಡ ಎಲ್ಲ ಮುಖ್ಯ ಶಿಕ್ಷಕರು ಹೇಳಿದ್ದೀವಿ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಅವ್ರಿಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ಅವರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಎಲ್ಲ ಜನತೆ ಕೂಡ, ಸಾರ್ವಜನಿಕರು ಕೂಡ, ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ಪರೀಕ್ಷೆ ಸುವ್ಯವಸ್ಥೆಯಾಗಿ ನಡೆಯಲು, ಮುಳಬಾಗಿಲು ತಾಲೂಕಲ್ಲಿ ಸುವ್ಯವಸ್ಥಿತವಾಗಿ SSLC ಪರೀಕ್ಷೆ ನಡೆಯಲು ಎಲ್ಲ ರೀತಿಯ ಸಹಕಾರ ನಮ್ಗೆ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಎಕ್ಸಾಮ್ ನಡೆಸ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳೋದು ಬಯಸ್ತಾ ಇದ್ದೀವಿ. ಈ ಪರೀಕ್ಷೆಯ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆ ಸುಗಮವಾಗಿ ಅವರು ಒಳ್ಳೆಯ ರೀತಿಯಲ್ಲಿ ಬರೆದು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಲಿ ಅಂತ ಅವರಿಗೆ ನಮ್ಮೆಲ್ಲ ಶಿಕ್ಷಣ ಇಲಾಖೆ ಪರವಾಗಿ, ನಮ್ಮ ವೈಯಕ್ತಿಕ BO ಅವರ ಪರವಾಗಿ, ಎಲ್ಲ ತಾಲೂಕು ಆಡಳಿತ ಪರವಾಗಿ, ನಮ್ಮ MLA ಅವರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ.